ಈಗ ಶತಾಯುಷಿ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರು ಇವತ್ತು ನಿಧನ ಹೊಂದಿದ್ದಾರೆ. ಅವರನ್ನ ಅನೇಕ ಜನ ಸಾಕಿದ್ರು ಕೂಡ ಕಡೆಗಾಲದಲ್ಲಿ ಉಮೇಶ್ ಅವರು ಅವರನ್ನ ನೋಡ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮ್ಗೆ ತಿಳಿದಿರ್ತಕ್ಕಂಥದ್ದು. ಈಗ ಅವರ ಅಂತ್ಯ ಸಂಸ್ಕಾರವನ್ನ ಎಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತದೆ. ಇಲ್ಲಿ ಕೆಲವರ ಅಭಿಪ್ರಾಯ ಈಗ ಬೆಂಗಳೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ, ನಮ್ಮ ತಾಲೂಕಿನ ನಮ್ಮೆಲ್ಲರ ಅಭಿಪ್ರಾಯ ಇಲ್ಲಿ ಅವರು ಬಾಳಿ ಬದುಕಂತ ಈ ಒಂದು ಉಲ್ಕಲ್ ಗ್ರಾಮದಲ್ಲಿ ಮಾಡಬೇಕು. ಅವರ ಪತಿ ಎಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ, ನಮ್ಮ ಈ ಭಾಗದ ನಮ್ಮ ಜನಗಳ ಕೂಗು ಕೂಡ ಅದೇ ಆಗಿದೆ. ಅದರಿಂದ ಈಗ ಅಲ್ಲಿ ನಾಳೆ ಇವತ್ತು ಅಂತಿಮ ದರ್ಶನ ಇಲ್ಲಿ ಆಗಿದೆ. ಅವರು ಬೇಲೂರಿನಲ್ಲಿ 20 ವರ್ಷಗಳಿಂದ ಅಲ್ಲಿ ಇದ್ರು ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ. ಅಲ್ಲಿ ಅಂತಿಮ ದರ್ಶನ ಆದ್ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೋಸ್ಕರ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪರಮೇಶ್ವರ್ ಅವ್ರ ಹತ್ರ ಎಲ್ಲ ಕೂತು ಚರ್ಚೆ ಮಾಡಿ ಅಲ್ಲಿ ನಾವು ಅವರ ಅಂತ್ಯ ಸಂಸ್ಕಾರವನ್ನ ಯಾವ ಜಾಗದಲ್ಲಿ ಮಾಡಬೇಕು, ಸರ್ಕಾರಿ ಸಕಲ ಗೌರವಗಳೊಂದಿಗೆ ಎಲ್ಲಿ ಮಾಡಬೇಕು ಅಂತೇಳಿ ನಾವು ನಾಳೆ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಈಗ ಇಲ್ಲಿ ಯಾರು ನಾವು ಗೊಂದಲ ಮಾಡೋದು ಬೇಡ. ಅಜ್ಜಿಗೆ ಅಂತ್ಯ ಸಂಸ್ಕಾರ ಅವರು ಸರ್ಕಾರದ ತೀರ್ಮಾನಕ್ಕೆ ಬೇಡ. ನಾವು ಕಿತ್ತಾಡ್ಕೊಂಡು ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನಮ್ಮ ಅಭಿಪ್ರಾಯನೂ ಕೂಡ ನಾನು ಅಲ್ಲಿ ಮಂಡಿಸ್ತೀನಿ. ನಿಮ್ಮ ಪರವಾಗಿ ನಾನು ಅಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಅಲ್ಲಿ ಮಂಡಿಸ್ತೀನಿ, ಸರ್ಕಾರದ ಮುಂದೆ ಮಂಡಿಸ್ತೀನಿ. ಇವರು ಕೂಡ ಉಮೇಶ್ ಅವರು ಕೂಡ ಮಂಡಿಸ್ತಾರೆ. ಅಲ್ಲಿ ಎಲ್ಲ ಕೂತು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ನಾಳೆ ತೀರ್ಮಾನ ತಗೋತೀವಿ. ಇವತ್ತು ಬೆಳಿಗ್ಗೆ ತೀರ್ಮಾನ ತಗೊಂಡು ನಾವು ನಿಮ್ಗೆ ಅನೌನ್ಸ್ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹಕಾರ ಕೊಡ್ಬೇಕು, ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು. ಸುಮ್ಮನೆ ನಾವು ಗೊಂದಲ ಮಾಡಿ ಅಜ್ಜಿಗಿರ್ತಕ್ಕಂಥ ಗೌರವವನ್ನ ನಾವು ಹಾಳು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅಜ್ಜಿ ಒಂದು ಗೌರವಯುತವಾಗಿ ಬದುಕಿ ಅದರದೇ ಆದಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ತಾಲೂಕಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಅಜ್ಜಿಯ ಬದುಕು ನಡ್ಕೊಂಡು ಹೋಗಿದೆ. ಅದಕ್ಕೆ ನಾವು ಗೌರವಯುತವಾಗಿ ಅಜ್ಜಿಯನ್ನ ಕಳ್ಸ್ಕೊಳ್ಳೋಣ. ಕಿತ್ತಾಟ ಮಾಡ್ಕೊಂಡ್ರಂತಪ್ಪ, ಜಗಳ ಮಾಡ್ಕೊಂಡ್ರಂತಪ್ಪ ಅಂತಕ್ಕಂಥ ಭಾವನೆ ಯಾರಿಗೂ ಬರೋದ್ ಬೇಡ. ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ. ಈಗ ಮೊದಲು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆಗ್ಲಿ ಎಲ್ರಿಗೂ. ಯಾರ್ಯಾರು ನೋಡ್ಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಅವ್ರನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಾಗ್ಲಿ. ಅದಾದ್ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪರಮೇಶ್ವರ್ ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಆಮೇಲೆ ನಾವು ಒಂದು ಅಂತಿಮ ತೀರ್ಮಾನ ಪ್ರಕಟ ಮಾಡ್ತೀವಿ. ಅದನ್ನೇ ಇಲ್ಲೇ ನಾನು ಹೇಳಿದ್ನಲ್ಲ, ನಾನು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೂರ್ನಲ್ಲೇ ಮಾಡ್ಬೇಕು. ನಮ್ಮೂರ್ನ ಆಯ್ತು. ನಾಳೆ ಅದನ್ನ ಅಲ್ಲಿ ಸಿಎಂ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೇಕು. ಅಜ್ಜಿ ಈಗ ನಮ್ ಸೊತ್ತಲ್ಲ, ಸರ್ಕಾರದ ಸೊತ್ತು. ಒಂದ್ ನಿಮಿಷ ಆತರ ಬೀಳ್ಬೇಡಿ. ಇದು ನಮ್ ಸೊತ್ತಲ್ಲ ಅಜ್ಜಿ, ಇವಾಗ ಸರ್ಕಾರದ ಸೊತ್ತು. ಈಗ ಅವ್ರು ತೀರ್ಮಾನ ಮಾಡ್ಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬ್ರು ಅವರೆಲ್ಲ ಸೇರಿ ತೀರ್ಮಾನ ಮಾಡ್ಬೇಕು. ಅದನ್ನ ನಾಳೆ ಅಲ್ಲಿ ತೀರ್ಮಾನ ಮಾಡ್ಲಿ. ನಾಳೆ ಅಲ್ಲಿ ಅಜ್ಜಿದು ಇದನ್ನ ಕಳೆಬರಾನ ಇದ್ರಲ್ಲಿ ಇಡಕ್ಕೆ ಎಲ್ಲ ರೆಡಿ ಆಗಿದೆ. ಅಲ್ಲೆಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಡ್ತಾರೆ. ಅಲ್ಲಿ ತೀರ್ಮಾನ ಆದ್ಮೇಲೆ ಇಲ್ಲಿ ಮಾಡ್ಬೇಕಾ ಅಲ್ಲಿ ಮಾಡ್ಬೇಕಾ ಇನ್ನೊಂದು ಮಾಡ್ಬೇಕಾ ಅಂತೇಳಿ ನಾವು ಅಲ್ಲೇ ಇರ್ತೀವಿ, ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಅಲ್ಲಿ ಗಂಟ ಈಗ ಸಾರ್ವಜನಿಕರ ಸೊತ್ತು ಒಕ್ಕಣನ, ಆದ್ರೆ ಅಜ್ಜಿ ತಾತನ ಜೊತೆ ಮುಚ್ಚಬೇಡಿ ಅಂತ ಸರ್ಕಾರ ಹೇಳ್ತದೆ. ಅಲ್ಲ ರೀ, ಅಲ್ಲಿ ಚರ್ಚೆ ಮಾಡೋಣ ರೀ. ನಾವು ಚರ್ಚೆ ಅಲ್ಲ ಸರ್, ನಾವು ಅದನ್ನ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ಅಲ್ಲಿ ಮಾತಾಡಿ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಆಗ್ಬೇಕು. ಆಯ್ತು, ಅದನ್ನೇ ಮಾಡೋಣ ನಡ್ರಿ. ಈಗ ಆಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.